ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ನಗರ ಠಾಣೆ ಪೊಲೀಸರು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದ ವಿದ್ಯಾನಗರ ಮನೆ ಮೇಲೆ ಪೊಲೀಸ್ ರೇಡ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ನಗರ ಠಾಣೆ ಪೊಲೀಸರು. ನೋಡಿ, ಆಸಿನಾ ಬಾನು ಅಂತ ಹೇಳಿ ಅಶ್ವಕ್ ಬಂಧಿತ ಆರೋಪಿಗಳು ಅಂತ ಹೇಳಿ ಈಗಾಗಲೇ ಗೊತ್ತಾಗದೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ವೇಶ್ಯಾವಾಟಿಕೆ ದಂಧೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಯಾಕಂತಂದ್ರೆ ಆಬ್ವಿಯಸ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಸ್ಥಳೀಯರು ಹೋಗಿ ಹೇಳ್ತಾರೆ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಯನ್ನ ಆಧರಿಸಿ ಪೊಲೀಸರು ಆ ಇಬ್ಬರನ್ನು ಲಾಕ್ ಮಾಡಿದ್ದಾರೆ. ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಮಾರ್ಗದರ್ಶನದಲ್ಲಿ ನಡೆದಿರುವಂತಹ ದಾಳಿ ಇದಾಗಿದೆ. ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ನೋಡಿ, ವೇಶ್ಯಾವಾಟಿಕೆ ನಡೆಸ್ತಾ ಇದ್ರಂತೆ. ಒಂದು ಚೂರು ಭಯ ಭಕ್ತಿ ಏನೂ ಇಲ್ಲ, ಒಂದು ಮನೆ ತೆಗೆದುಕೊಂಡು ಬಿಟ್ಟಿದ್ರಂತೆ ವೇಶ್ಯಾವಾಟಿಕೆ ನಡೆಸೋದಕ್ಕಂತ ಹೇಳಿ. ಏನು ಯಾರಿಗೂ ಗೊತ್ತೇ ಆಗಲ್ವಾ? ಅಕ್ಕಪಕ್ಕದವ್ರು ಆಬ್ವಿಯಸ್ಲಿ ಹೋಗಿ ಹೇಳ್ತಾರೆ ಪೊಲೀಸರಿಗೆ ಈ ರೀತಿಯಾಗಿ ನಡೆಸ್ತಾ ಇದ್ದಾರೆ ದಂಧೆ ಅಂತ ಹೇಳಿ. ಚಿತ್ರದುರ್ಗದ ವಿದ್ಯಾನಗರ ಮನೆ ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ದಂಧೆಯನ್ನ ಮಾಡಿಸ್ತಾ ಇದ್ರು. ಯಾಕಂತಂದ್ರೆ ಈ ವೇಶ್ಯಾವಾಟಿಕೆ ಅಂತಂದ್ರೆ ಎಲ್ಲಿಂದನೋ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಈ ದಂಧೆಗೆ ತಳ್ಳಿಬಿಡ್ತಾರೆ. ಹಸೀನಾ ಬಾನು ಮತ್ತು ಅಶ್ವಕ್ ಇಬ್ರು ಕೂಡ ಬಂಧಿತ ಆರೋಪಿಗಳು.